ಲೆಫ್ಟಾ ಅಥವಾ ರೈಟಾ? ಲೆಫ್ಟು ಇಲ್ಲ ರೈಟು ಇಲ್ಲ, ಸೆಂಟ್ರು. ಅಲ್ಲ, ನೀವ್ ಎರಡು ಕಡೆ ಪಾರ್ಟಿ ಸಪೋರ್ಟ್ ತಗೊಂಡ್ ಸೆಂಟರ್ಗೆ ಬಂದಿದ್ದೀರಾ, ಈಗ ಯಾವ ಪಾರ್ಟಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ. ಸರ್, ನೋ ಮೋರ್ ಕ್ವಶನ್ ಸರ್. ಅವರಿಗೆ ಪರ್ಸನಲ್ ಮೀಟಿಂಗ್ ಇದೆ, ದಯವಿಟ್ಟು ಈ ಕಡೆ ಬನ್ನಿ. ನೀರಿನ ಹಂಚಿಕೆಯಲ್ಲಿ ಅನಿಶ್ಚಿತತೆ ಮೂಡಿರುವುದರಿಂದ ಇಡೀ ಸರ್ಕಾರದ ಭವಿಷ್ಯ ಪೋಯಿ ಅವರ ನಿರ್ಧಾರದ ಮೇಲೆ ನಿಂತಿದೆ. ದಿಸ್ ಇಸ್ ಗಿರೀಶ್ ಫ್ರಮ್ ABC ನ್ಯೂಸ್ ಸರ್ವಿಸ್, ಓವರ್ ಟು ಸ್ಟುಡಿಯೋ. ಸೈಲೆನ್ಸ್ ಸೈಲೆನ್ಸ್. ಇದೇನ್ ಪಾರ್ಲಿಮೆಂಟ್ ಅಂತ ಹೇಳ್ಕೊಂಡಿದ್ದೀರಾ? ಈಗ ಸಮಸ್ಯೆ ನೀರ್ ಬಿಡೋದ್ರ ಬಗ್ಗೆ ಸುಮ್ನೆ ಗಲಾಟೆ ಯಾಕೆ ಮಾಡ್ತೀರಾ? ನಿಮ್ದೇನ್ರಿ ಕಾರಣಪ್ಪ? ಸರ್ ಅದೇನು ಅಂದ್ರೆ ಅವ್ರನ್ನೇನ್ರಿ ಕೇಳ್ತೀರಾ? ಸಪೋರ್ಟ್ ಮಾಡಿದ್ದು ನಾನು. ಇವ್ರನ್ನ ಕಿತ್ತಾಕ್ರಿ ಅಂತ ಹೇಳಿದ್ರೆ ಕಿತ್ತಾಕ್ಲಿಲ್ಲ. ಈಗ್ಲಾದ್ರೂ ನೀವು ನನ್ ಮಾತ್ ಕೇಳಲೇಬೇಕು. ಆ ಕಡೆಯವರು ನೀರ್ ಬಿಡ್ಲೇಬೇಕು. ಈ ನೀರ್ ಬಿಡಕ್ ನಾನೇ ಕಾರಣ ಅಂತ ಎಲ್ಲಾರ್ಗೂ ಗೊತ್ತಾಗ್ಲೇಬೇಕು. ಏನ್ರಿ ಶಾನ್ ಬೋಗ್ರೆ, ಅವ್ರ ಊರಿಗೆ ನೀರ್ ಬಿಡ್ತೀರಾ? ಆ ಊರ್ ಕಡೆ ಮುಖ ಮಾಡಿ ಹುಚ್ಚನು ಉಯ್ಯಲ್ಲ. ಇನ್ ನೀರ್ ಬಿಡ್ತೀನಾ? ಸುಮ್ನೆ ಇದ್ರು ನೀರ್ ಬಿಡ್ತಾನೆ ಅಂತಾರೆ. ನಿಮ್ಮ ಅಪ್ಪನಷ್ಟು ನೀರ್ ಬಿಡು ಅಂತ ನಾನೇನ್ ಕೇಳ್ತಾ ಇಲ್ಲ. ನಮಗೆ ಸೇರ್ಬೇಕಾದ್ರೆ ಪಾಲು ಸೇರ್ಲೇಬೇಕು. ನೀರ್ ಬಿಡ್ಲೇಬೇಕು. ನೀನ್ ನೀರ್ ಬಿಡು ಒಂದ್ ಅಕ್ಷರ ಬೆಳಕಾಯ್ತದ? ನಾನೀಗ ನೀರ್ ಬಿಡೋ ಪರಿಸ್ಥಿತಿ ಇಲ್ಲ. ಮುಂಚೆ ಇದ್ದವರು ನೀರ್ ಬಿಟ್ಟಿದಾರೋ ಇಲ್ವೋ? ಅವ್ರಿಗಿರೋ ತಾಕತ್ ನಿನಗಿಲ್ವಾ? ಏಯ್, ತಾಕತ್ ಬಗ್ಗೆ ಮಾತಾಡ್ಬೇಡ ನೀನು. ನೋಡು, ನನ್ನ ರೇಗಿಸ್ಬೇಡ. ನಾನೇನಾದ್ರು ನೀರ್ ಬಿಟ್ಟ ಅಂದ್ರೆ ನೀನ್ ಕೋಚ್ಕೊಂಡು ಹೋಯ್ತೀಯ. ಬಾಯಲ್ಲೆಲ್ಲ ಮಾತಾಡ್ತೀಯ, ತಾಕತ್ ಇದ್ರೆ ಮಾತಾಡ್ಸೋ. ಯಾರಿಗೆ ಹೇಳ್ತಾ ಇದೀಯಾ? ಎಷ್ಟೇ ಸೀಟ್ ಸಿಕ್ಕಿರೋದು ನಿಂಗೆ? 5 ಸೀಟು. ನೀನು ಈ ದೇಶದ ಭವಿಷ್ಯ ನಿರ್ಧಾರ ಮಾಡ್ತೀಯಾ? ಹುಡುಗೋಸೆ 5 ಸೀಟ್ ಇಟ್ಕೊಂಡು ಈ ದೇಶದ ಪ್ರಧಾನಿ ಯಾರು ಅಂತ ನಿರ್ಧಾರ ಮಾಡ್ತೀಯೋ? ನಿನ್ನಂತೋಳು ಈ ಪವಿತ್ರ ಭಾರತದ ಮಣ್ಣಿನಲ್ಲಿರೋದಕ್ಕೆ ನಾಲಾಯಕು. ಒಳ್ಳೆ ಕೆಲಸ ಮಾಡ್ತೆ. ನನಗೆ ನಿನ್ನಂತೊಂದು ಬೆಂಬಲ ಬೇಕು. ಮುಚ್ಚೋ ಬಾಯಿ. ಬಡ್ಡಿ ಮಗನೇ, ಈಗ್ಲೂ ಆಗ್ಲೋ ಸಾಯಂಗಿದ್ಯಾ? 5 ವರ್ಷ ದೇಶ ನಡೆಸ್ತೀರೋ? 5 ನಿಮಿಷ ನೆಟ್ಟು ನಿಂತ್ಕೊಂಡು ತಾಕತ್ತಿದ್ಯಾ ನಿಂಗೆ? 5 ವರ್ಷ ದೇಶ ನಡೆಸ್ತಾನಂತೆ ದೇಶ. ಬಡ್ಡಿ ಮಗನೇ, ನಿಮ್ಗೆಲ್ಲ ನೀರ್ ಬೇಕಾಗಿಲ್ಲ ಕಣ್ರು. CM ಆಗ್ಬೇಕು ಅನ್ನೋ ದುರಾಸೆ. ಯಾವನೇ ಅವನ ದರಿದ್ರು ನನ್ನ ಮಕ್ಕಳೆಲ್ಲ CM PM ಆಗ್ಬಿಟ್ರೆ ನಿಮ್ಮನ್ನೆಲ್ಲ ಹೇಳೋರು ಕೇಳೋರು ಯಾರು ಇಲ್ಲ. ನಿಮ್ದೇ ರಾಜ್ಯ ಅನ್ಕೊಂಡ್ಬಿಟ್ರೆ ಯಾವನಾರು ಒಂದ್ ಹೆಜ್ಜೆ ಮುಂದಿಟ್ರೆ ಕೊಚ್ಚ ಹಾಕ್ಬಿಡ್ತೀನಿ. ಈ ದೇಶಕ್ಕೆ ಏನ್ ಬೇಕು ಅಂತ ನನಗೆ ಗೊತ್ತು. ಸರ್ವಾಧಿಕಾರ, ಡಿಕ್ಟೇಟರ್ಶಿಪ್. ಇಲ್ಲಿ ನಾನೇ PM, ನಾನೇ ಪ್ರೆಸಿಡೆಂಟ್. ನಾನ್ ಹೇಳ್ತೀನಿ ಕೇಳಿ. ಇಲ್ಲಿ ಇಬ್ಬರಿಗೂ ಸಾಕಷ್ಟು ನೀರಿದೆ. ಈ ಹಲ್ಕ ನನ್ನ ಮಕ್ಕಳ ಮಾತು ಕೇಳಿ ಕೆಟ್ಟು ಹೋಗ್ಬೇಡಿ. ಇದು ನೀರಿನ ರಾಜಕೀಯ. ಈ ಪರಿಸ್ಥಿತಿ ಹೀಗೆ ಮುಂದುವರಿಯುತ್ತೆ. ಔಟ್ ಔಟ್. ನನಗೆ ಎದುರಾಡೋ ತಾಕತ್ ಯಾವನ್ಗಾರ ಇದೆಯಾ? ನೋ. ಎಲ್ಲದಕ್ಕೂ ನಾನೇ ಉತ್ತರ. ಯಸ್, ಡಿಕ್ಟೇಟರ್. ಯಸ್, ಇದೇ ಕಣ ಉತ್ತರ, ಇದೇ ಕಣ ಕ್ಲೈಮ್ಯಾಕ್ಸ್. ಹೇಗಿದ್ಯೋ? ಸೂಪರ್ ಗುರು. ಇದೇನಾದ್ರೂ ಪಿಕ್ಚರ್ ಆಗ್ಬಿಟ್ರೆ ಸಿಲ್ವರ್ ಜಿಬ್ಲಿ ಗ್ಯಾರಂಟಿ. ಏನು ಸೂಪರ್ ಏನೋ. ಇದೆಲ್ಲ ಒಂದ್ ಕತೆನಾ? ಅಲ್ಲ ಕಣೋ, ಈ ತರ ಡಿಕ್ಟೇಟರ್ಶಿಪ್ ಯಾರು ಒಪ್ಕೋತಾರೆ? ಯಾಕೋ ಒಪ್ಕೊಳ್ಳಲ್ಲ? ಇವನ ಕೆಪಾಸಿಟಿ ನಿನಗೆ ಗೊತ್ತಿಲ್ಲ. ಕಪ್ಪು ಕಾಗೆನಾ ಬಿಳಿ ಕಾಗೆ ಅಂತ ಪ್ರೂವ್ ಮಾಡ್ಬಿಡ್ತಾನೆ. ಬೇಕಿದೆ ಅಲ್ಲೇ ಇರೋದ್ ಕಣ ಡೇಂಜರು. ಇವನ್ ಹಾಕಿ ಪ್ರೂವ್ ಮಾಡ್ತಾನಮ್ಮ. ಕಪ್ಪು ಕಾಗೆನ ಬಿಳಿ ಕಾಗೆ ಅಂತ ಪ್ರೂವ್ ಮಾಡಿ ಏನ್ ಸಾಧನೆ ಮಾಡ್ದಾಗೈತೆ ಹೇಳು? ನೋಡಮ್ಮ, ಒಬ್ಬ ಡೈರೆಕ್ಟರ್ ಕನಿಷ್ಠವಾದ ಜವಾಬ್ದಾರಿಗಳು ಇರಲೇಬೇಕು. ಸೊಸೈಟಿಗೆ ಒಳ್ಳೇದ್ ಮಾಡಕ್ಕಾಗಿದ್ರು ಪರವಾಗಿಲ್ಲ, ಕೆಟ್ಟಂತೂ ಮಾಡಬಾರ್ದಮ್ಮ. ನಿಮ್ಮ ಏನ್ ಹೇಳ್ತಿದ್ದೆ ನೀನು? ಸಮಯ ನಾನ್ ಮಾಡಕ ಬರ್ತಾ ಇದ್ದೆ ನಾನು. ಯಾವ್ದೋ ಒಳ್ಳೇದು, ಯಾವ್ದೋ ಕೆಟ್ಟದು? ಶೇಕ್ಸ್ಪಿಯರ್ ಏನ್ ಹೇಳ ಗೊತ್ತಾ? ನಥಿಂಗ್ ಇಸ್ ಗುಡ್ ಆರ್ ಬ್ಯಾಡ್ ಇನ್ ದಿಸ್ ವರ್ಲ್ಡ್, ಓನ್ಲಿ ಥಿಂಕಿಂಗ್ ಮೇಕ್ಸ್ ಇಟ್ ಸೋ. ಹುಡುಗ ದೊಡ್ಡ ಹೇಳಕ್ ಬಂದ್ಬಿಟ್ಟ. ಈಕ್ವಾಲಿಟಿ, ಸಮಾಜ ಸುಧಾರಣೆ ಎಲ್ಲ ಬೊಗಳೆ. ನೋಡಿದ್ಯಾ ನೀನು? ಬಾ ನೋಡು, ಬಾ ನೋಡು. ನನ್ ಮಾತ್ ಕೇಳೋ. ಬಾರೋ, ದೇವ್ರನ್ನ ನಂಬಿದ್ ಮೂರ್ಖರು ನೋಡು ಏನ್ ಮಾಡ್ತಾವ್ರೆ. ಕ್ಯೂನಲ್ಲಿ ಹೋಗ್ತಾವ್ರೆ. ಏನ್ ಗೊತ್ತಾ ಅವ್ರಿಗೆ? 1 ಸೆಕೆಂಡ್ ದೇವ್ರ ದರ್ಶನ ಆದ್ರೆ ಸಾಕು, ಅವನ್ ದೃಷ್ಟಿ ನಮ್ಮೇಲೆ ಬಿದ್ರೆ ನಮ್ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅನ್ನೋ ಭ್ರಾಂತಿಲಿದ್ದಾರೆ. ಅದ್ರದ ಅಲ್ಲಿ ನೋಡು, ಹೇಗ್ ಬಾಯ್ ಬಿಟ್ಕೊಂಡು ಕುಂತವ್ರು ನೋಡು. ಇವರು ದಿನ ಎಲ್ಲ ಇರ್ತಾರೆ. ಆ ದೇವ್ರು ದಿನ ಎಲ್ಲ ಅವ್ರ ಕಣ್ ತುಂಬಾ ನೋಡ್ತಾನೆ. ಏನಾದ್ರು ಬದಲಾವಣೆ ಆಯ್ತಾ? ಎಲ್ಲ ಸುಳ್ಳು ಕಣ. ದೇವ್ರು ಅನ್ನೋದೇ ಸುಳ್ಳು. ದೇವ್ರೇನಾದ್ರು ಇದ್ರೆ ಅಲ್ಲಿ ಹೋಗ್ತಿದಾರಲ್ಲ, ಆ ಶ್ರೀಮಂತರ ಪಕ್ಷಪಾತಿ ಅವನು. ಶುಕ್ರವಾರ ಆದ್ರೆ 5 ರೂಪಾಯಿ ಹೂವಾರ ತೆಂಗಿನಕಾಯಿಗೆ, 2 ರೂಪಾಯಿ ಉಂಡಿಗೆ, 1 ರೂಪಾಯಿ ಚಪ್ಲಿಗೆ. ನಾನ್ ಸೆನ್ಸ್. ಹುಡ್ಸಿದ್ದೇವ್ರು ಹುಲ್ ಮೇಯ್ಸಲ್ಲ ಅಂತಾರಲ್ಲ, ಮೇಯ್ಸ್ತಾವ ನೋಡು, ಮುಕ್ಕಿಸ್ತಾವನೆ. ಹುಡ್ಸಿದ್ದೇವ್ರು ಯಾರು ಬಿಟ್ಟಾಕಲ್ಲಮ್ಮ.
ಯಾರು ಬಿಟ್ಟಾಕಲ್ಲ. ಇವ್ರು ಯಾರು ಹೊಟ್ಟೆಗೆಲ್ಲ ಸಾಯಲ್ಲ. ತಿನ್ನಕ್ಕೆ ಏನಾದ್ರೂ ಫುಡ್ ಸಿಕ್ಕೇ ಸಿಗುತ್ತೆ. ಹಾಗೇನೆ ಇವ್ರು ಯಾರು ಬಟ್ಟೆ ಹಾಕೊಳ್ಳೋದೇನು ಕೂತಿಲ್ಲ. ಅಂದ್ರೆ ಏನ್ ಹೇಳು, ದೇವ್ರು ಯಾರಿಗೂ ಹೊಟ್ಟೆ ಬಟ್ಟೆ ಮೋಸ ಮಾಡಿಲ್ಲ. ಹೌದು ಕಣಪ್ಪ, ಕೊಟ್ಬಿಟ್ಟ ದೊಡ್ಡದಾಗಿ ಹೊಟ್ಟೆಗೆ ಬಟ್ಟೆಗೆ. ಬಟ್ಟೆನ ಇದು ಚಿಂದಿ ಆಗಿದೆ, ಏನ್ ಮುಚ್ಕೋಬೇಕು ಅಂತ ಗೊತ್ತಲ್ಲ. ಇದೆಲ್ಲ ಬಟ್ಟೆನ ಹೊಟ್ಟೆ ನೋಡು ಬೆನ್ ಗಂಟ್ಕೊಂಡಿದೆ. ನಾನ್ ದೇವ್ರಾಗ್ಬೇಕಿತ್ತು, ಕಥೆನೇ ಬೇರೆ. ರೀ ಭಟ್ರೆ, ಅದ್ಯಾರೋ ನಿಮ್ಮ ನಿಧನೆ ಅಂದ್ರಲ್ಲ, ಹೋಗ್ ಕರ್ಕೊಂಬಂದ್ಬಿಡ್ರಿ, ಅದನ್ನು ನೋಡ್ಬಿಡ್ತೀನಿ ನಾನು. ನಮಸ್ಕಾರ ಸರ್. ಭಟ್ರು ಹಾ ಕೂತ್ಕೋ. ಥ್ಯಾಂಕ್ ಯು ಸರ್. ನಿನ್ ವಿಷಯ ಎಲ್ಲ ಹೇಳಿದಾರೆ, ಹಾ. ಡೈಲಾಗ್ ರಿಪೀಟ್ ಆಗೋದೇ ಬೇಡ. ಸರಿ ಸರ್. ನಂದೆಲ್ಲ ಕಟ್ ಸೆಟ್ ಮೆಥಡ್ ಅಲ್ಲಲ್ಲೇ ಎಡಿಟ್ ಮಾಡ್ಬಿಡ್ತೀನಿ. Okay, ಹಾ. sir. ಈಗ ಇದರಲ್ಲಿ ಒಂದ್ ಸೀಕ್ವೆನ್ಸ್ ಇದೆ, ಹಾ ಇದಕ್ಕೆ ನೀನ್ ಡೈಲಾಗ್ ಬರಿಬೇಕಾಗಿರೋದು. ಬರೀ ನೋಡೋಣ ಹೇಗಿರುತ್ತೆ. ಇದೇ ನಿನ್ ರಿಯಲ್ ಇಂಟ್ರಡಕ್ಷನ್. ಸರಿ ಸರ್. ತಗೊಳ್ಳಿ ಸರ್. ನೀನ್ ಬರ್ದಿರೋ ಡೈಲಾಗ್ ಎಲ್ಲ ಒಂದೇ ಮೀನಿಂಗ್ ಇದೆಯಲ್ಲಪ್ಪ. ಅಂದ್ರೆ ಸರ್, ಅಂದ್ರೆ ಅದ್ರಲ್ಲಿ ಡಬಲ್ ಮೀನಿಂಗ್ ಬರ್ಬೇಕು, ಆಗ್ ಬರಿಬೇಕಯ್ಯ. ಅರ್ಥ ಆಗ್ತಿಲ್ಲ ಸರ್ ನನಗೆ. ಇದು ತಾಯಿ ಮಗನ್ ಮಧ್ಯೆ ಇರೋ ಮಾತುಗಳು, ಇದ್ರಲ್ಲಿ ಡಬಲ್ ಮೀನಿಂಗ್. ಯಾಕಯ್ಯ ಬರಿಬಾರ್ದು? ಇದುವರೆಗೂ ಯಾರು ಬರ್ದಿಲ್ಲ, ಜನ ಡಿಫ್ರೆಂಟ್ ಕೇಳ್ತಾರಯ್ಯ. ಬರಿ ಬರಿ. ಅವ್ರು ಹೇಳ್ದಾಗೆ ಬರ್ದಿದ್ರೆ ನಿಂದೇನಯ್ಯ ಗಂಟೋಗಿರೋದು? ಹೌದು ಕಣೋ ಪ್ರಕಾಶ, ಅವ್ನು ಹೇಳೋದು ನಿಜಾನೇ. ಅವ್ರ ಇಮೇಜ್ ಏನಿದ್ರು ಡಬಲ್ ಮೀನಿಗೂ. ಅದ್ ಬಿಟ್ಟಾಕೋ, ಬೇರೆ ಏನಾದ್ರು ಬರ್ದ್ರೆ ಜನ ಒಪ್ಕೋಬೇಕಲ್ಲ. ಅದೆಲ್ಲ ಇರ್ಲಿ. ಅಲ್ಲ ಕಣ ಅದು. ನೀನ್ ಫೈನಲ್ ಆಗಿ ಏನ್ ಹೇಳ್ದಿಯಮ್ಮ ಅವ್ರಿಗೆ? ಏನ್ ಹೇಳ್ತಾನಯ್ಯ? ಬಂದ್ ಕೂತಿಲ್ವಾ ಇಲ್ಲಿ ತಲೆ ಮೇಲೆ ಕೈ ಹೊತ್ಕೊಂಡು? ಸಿಕ್ಕಿರೋ ಒಳ್ಳೆ ಅವಕಾಶನೂ ಕಳ್ಕೊಂಡ್ಬಿಟ್ಟ. ಹೋಗ್ರಲ್ಲ, ಯಾರು ನಾನು ಅರ್ಥ ಮಾಡ್ಕೊಳ್ತಿಲ್ಲ. ನಾನು ಯಾಕೆ ಸಿನಿಮಾ ಫೀಲ್ಡ್ ಬಂದೆ ಗೊತ್ತಾ? ದುಡ್ಡು ಮಾಡೋದಕ್ಕ, ಮೆರೆಯೋದಕ್ಕ ಇಲ್ಲ ಕಣ. ನೋಡೋ, ಅವ್ರು ಕೇಳಿದ್ರೆ ನಾನು ಬರ್ಕೊಡ್ಬೋದು ಕಣ. 2 ನಿಮಿಷ ಬರ್ಕೊಟ್ಬಿಡ್ತೇನೆ, ದುಡ್ಡು ಕೊಟ್ಬಿಡ್ತಾರೆ. ಏನ್ ಸಾಧಿಸ್ದಂಗಾಯ್ತು? ಎಷ್ಟು ದಿನ ಬರುತ್ತಾ ದುಡ್ಡು? ಇಲ್ಲ ಕಣೋ ದಿನೇಶ, ನನಗೆ ನಮ್ ಟೀಮ್ ಬೆಳಿಬೇಕು ಕಣೋ. ಒಳ್ಳೆ ಹೆಸರು ಮಾಡ್ಬೇಕು, ಒಳ್ಳೆ ಸಿನಿಮಾ ಮಾಡ್ಬೇಕು. ನಾನು ಅನ್ಕೊಂಡೆ ಸಿನಿಮಾ ಮಾಡ್ಬೇಕು ಅಷ್ಟೇ. ನೀನ್ ಅನ್ಕೊಂಡ ಹಾಗೆ ಚಿತ್ರಗಳನ್ನ ಮಾಡ್ಬೇಕು ಅಂತಿದ್ರೆ ಬೇರೆಯವ್ರ ಜೊತೆ ವರ್ಕ್ ಮಾಡಿದ್ರೆ ಆಗಲ್ಲ ಗುರು. ನೀನೇ ಯಾರಾದ್ರೂ ಪ್ರೊಡ್ಯೂಸರ್ಸ್ ನ ಹಿಡಿಬೇಕಷ್ಟೇ. ಹೌದು ಗುರು, ನೀನಾಗ ಓನಾಗ ಟ್ರೈ ಮಾಡಬಾರ್ದು. ಎಂತೆಂತ ಫೋಟೋಗ್ರಾಫರ್ ಗಳೆಲ್ಲ ಡೈರೆಕ್ಟರ್ ಆಗ್ತಾ ಇದಾರೆ. ನಿನ್ ಗ್ಯಾರಂಟಿ ಅವ್ರಿಗಿನ ಚೆನ್ನಾಗಿ ಪಿಕ್ಚರ್ ಮಾಡ್ದೆ ಕಣ. ಸಬ್ಜೆಕ್ಟ್ ಯಾರಿಗ್ರಿ ಬೇಕು? 4 ಸಾಂಗು, 3 ಫೈಟು, 2 ಕಾಮಿಡಿ ಹಾಕೊಂಡು 10 ದಿವಸದಲ್ಲಿ ಸಿನಿಮಾ ತೆಗೆದ್ರೆ ಸಾಕು. ಹೋಗ್ರೆ. ಸೆಕ್ಸ್ ಫಿಲಂ ರೀ. ಮೆಜೆಸ್ಟಿಕ್ ನಲ್ಲಿ 100 ದಿನ 25 ವಾರ ಹೇಗ್ ಓಡ್ತಾ ಇದೆ. ಹೋಗ್ ನೋಡ್ರಿ ನೋಡ್ರಿ. ಪ್ರಕಾಶ ಇನ್ನೂ ಬಂದಿಲ್ಲಪ್ಪ. ಅದೆಲ್ಲಿ ಯಾರನ್ನ ಸೇರ್ಸ್ಕೊಂಡು ಕತೆ ಗೀತೆ ಹೇಳ್ತಿರ್ತಾನೆ ಅಂತ ನಿನಗೆ ಗೊತ್ತಿರ್ಬೇಕಲ್ಲ. ನೀವು ಫ್ರೆಂಡ್ಸ್ ಎಲ್ಲ ಸರಿಯಾಗಿದ್ದೀರಾ. ಅವನ್ಗಂತೂ ಮನೆ ಮಠ ಜವಾಬ್ದಾರಿ ಏನೂ ಇಲ್ಲ. ಅಬ್ಬೆ ಬೆರೀತಾರೆ, ಅಲಿತಾ ಇರ್ತಾನೆ. ಅಲ್ಲಮ್ಮ, ಅವನು ತಲೆ ತುಂಬಾ ಕನಸುಗಳನ್ನು ತುಂಬಿಕೊಂಡಿದ್ದಾನೆ. ನೀವು ಅವನಿಗೆ ಸಪೋರ್ಟ್ ಮಾಡ್ಬೇಕು ಕಣಮ್ಮ. ಹೌದಪ್ಪ, ದೊಡ್ಡ ಸಾಧನೆ ಮಾಡ್ತೀಯ ನೋಡು. ನಾವು ಸಪೋರ್ಟ್ ಮಾಡೋದಿಕ್ಕೆ ಈ ಹೊತ್ತಿಗಾಗ್ಲೇ ಕೆಲ್ಸಕ್ಕೆ ಸೇರ್ಕೊಂಡು ನಮ್ಮನ್ ಸಾಕ್ಬೇಕಾಗಿತ್ತು. ಮದ್ವೆ ಆಗಿದ್ರೆ ಇಷ್ಟೊತ್ತಿಗೆ ಮಕ್ಳಾಗ್ತಿತ್ತು. ಇನ್ನೂ ಇವನ್ನ ನಾವ್ ಸಾಕ್ಬೇಕಾಗಿದೆ. ಓಹೋ, ಬಾರಪ್ಪ ಬಾ. ಪೂರ್ತಿ 100 ವರ್ಷ ಆಯ್ತು ನಿನ್ಗೆ. ನಿನ್ ವಿಷಯನೇ ಮಾತಾಡ್ತಾ ಇದ್ವಿ. ಎಲ್ಲಿಗೋಗಿ ಏನ್ ಕಡ್ದಾಗ್ತಪ್ಪ? ಅಮ್ಮ ಪ್ಲೀಸ್, ಫ್ರೆಂಡ್ಸ್ ಮುಂದೆ ಅವಮಾನ ಮಾಡ್ಬೇಡ. ನಿನ್ಗೆ ಅವಮಾನ ಬೇರೆ ಆಗುತ್ತೇನಪ್ಪ? ನಮ್ಮ ಮಾನದ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ? ಇಷ್ಟು ದೊಡ್ಡ ಮಗನ್ ಇಟ್ಕೊಂಡು ನಾನು ಹಗಲು ರಾತ್ರಿ ದುಡಿಬೇಕಾಗಿದೆ. ಅದ್ ಯಾವ್ದು ಕೆಲಸ ಸಿಕ್ಕಿತ್ತಲ್ಲ, ಅಲ್ಲಿ ಹೋಗಿ ದುಡ್ದಿದ್ರೆ ಕೈ ತುಂಬಾ ಸಂಬಳನಾದ್ರೂ ಸಿಕ್ತಿತ್ತೋ? ಇವತ್ತಲ್ಲ ನಾಳೆ ನನ್ ಕೆಲ್ಸಕ್ಕೂ ಬೆಲೆ ಸಿಕ್ಕೇ ಸಿಗುತ್ತಪ್ಪ. ಸರಿನಪ್ಪ, ಅದ್ರಲ್ಲಾದ್ರೂ ಏನಾದ್ರೂ ಮಾಡಿ ತೋರ್ಸು. ನೋಡ, ನೀನು ಒಂದ್ ಲೈನ್ ಹಾಕೋಬೇಕಣ. ಇನ್ನೊಂದ್ ತಿಂಗಳೊಳಗೆ ಸಿನಿಮಾ ಫೀಲ್ಡ್ ನಲ್ಲಿ ಏನು ಕಿಸೆಕಾಗದೆ ಹೋದ್ರೆ ಬಾಯಿ ಮುಚ್ಕೊಂಡು ನನ್ನ ಜೊತೆ ಕೆಲ್ಸಕ್ಕೆ ಬರ್ಬೇಕು, ಗೊತ್ತಾಯ್ತಾ? ನೋಡಪ್ಪ ದಿನೇಶ್, ಇಲ್ದಿದ್ದೆಲ್ಲ ಹೇಳಿ ಅವ್ನ್ ತಲೆ ಕೆಲ್ಸಕ್ಕೆ ಹೋಗ್ಬೇಡ, ತಿಳಿತಾ? ಪ್ರಕಾಶ, ನಾನ್ ಬರ್ತೀನಿ ಕಣೋ. ಲೇ ದಿನೇಶ, ಏನಪ್ಪ ನೀನ್ ಬಂದವ್ರು ಬಂದಲ್ಲ? ಅದೆಲ್ಲ ಬಿಟ್ಟಾಕೋ. ಮನೇಲಿ ಬೆಳಗ್ ನಿಂತಿರೋ ತಂಗಿ ಇದ್ದಾಳೆ. ಅವಳ ಮದ್ವೆ ಬಗ್ಗೆ ಒಂದು ದಿನನಾದ್ರೂ ಯೋಚನೆ ಮಾಡಿದ್ಯಾ ನೀನು? ತಂದೆ ತಾಯಿ ತಂಗಿ ಅಂತ ಅವ್ನ್ಗೆ ಏನಾದ್ರೂ ಇದ್ರತಾನೆ. ನೀನ್ ಯಾಕೆ ಬಾಯಿ ನಸ್ಕೊಂತೀಯ? ನಡಿ ಹಾಸ್ಕೆ ಹಾಕು.
ನೀನ್ ನನ್ ಬಗ್ಗೆ ನನ್ ಮದ್ವೆ ಬಗ್ಗೆ ಯೋಚನೆ ಮಾಡ್ಬೇಡ. ನೀನ್ ಅನ್ಕೊಂಡಿರೋ ಗುರಿ ನೀನ್ ಸೇರೇ ಸೇರ್ತೀಯ. ನನ್ಗ ನಂಬಿಕೆ ಇದೆ. ಈಗ ಸುಮ್ನೆ ಊಟ ಮಾಡೋಣ. ಯಾರ್ರಿ? ಯಾರು? ಯಾಕೆ ಒಳಗಡೆ ಬಂದ್ರಿ ನೀವು? ಅದೆಲ್ಲ ಇರ್ಲಿ, ಸ್ವಲ್ಪ ಆ ಕಡೆ ಟರ್ನ್ ಆಗಿ ಸರ್. ಯಾಕೆ? ನೀವ್ ಹೇಗಿದ್ರಿ ಅನ್ಬಿಟ್ಟು ಸ್ವಲ್ಪ ಟರ್ನ್ ಆಗಿ ಸರ್. ಸೇಮ್ ಚಿರಂಜೀವಿ ತರನೇ ಇದಾರಲ್ಲ. ಸ್ವಲ್ಪ ಟರ್ನ್ ಹಾಗೆ ಹಾಗೆ ಹಾಗೆ. ಏಯ್, ರಜನಿಕಾಂತ್ ತರ ಇದಾರಲ್ಲೋ. ಸ್ವಲ್ಪ ಸ್ವಲ್ಪ ನೆಟ್ಟಗೆ ನಿಲ್ಲಿ ಸರ್. ವೆರಿ ಗುಡ್. ಸ್ವಲ್ಪ ಚಿನ್ ಅಪ್, ಚಿನ್ ಡೌನ್. ಅಮಿತಾಬ್ ಬಚ್ಚನ್ ಸರ್, ಹೀಗೆಲ್ಲ ಇದ್ಕೊಂಡು ನೀವ್ ಯಾಕೆ ಸರ್ ಇನ್ನೂ ಹೀರೋ ಆಗಿಲ್ಲ? ಎಲ್ರು ನನ್ನ ಹಿಂಗ್ ಕೇಳಿ ಕೇಳಿ ಯಾಕೆ ಹಿಂಗ್ ಚುಚ್ಚುತ್ತಾ ಇದ್ದೀರಾ? ಅದೊಂದು ದೊಡ್ಡ ಕತೆ. 1976. ಅಯ್ಯೋ, ಗೊತ್ತಾಯ್ತು. ಈಗ ಯಾಕೆ ಸರ್ ಅದೆಲ್ಲ? ಬಿಟ್ಬಿಡಿ ಸರ್. ಹಳೆ ಕತೆ ಎಲ್ಲ ಬಿಟ್ಬಿಡಿ ಸರ್. ಯೆಸ್ಟರ್ಡೇ ಈಸ್ ಡೆಡ್ ಅಂಡ್ ಗಾನ್, ಟುಮಾರೋ ಈಸ್ ಯೆಟ್ ಟು ಬಿ ಬಾರ್ನ್. ನಾಳೆ ಬಗ್ಗೆ ಯೋಚನೆ ಮಾಡ್ಬೇಕು ಸರ್. ನಿಮ್ಗೆ ಇನ್ನೂ ಒಬ್ಬ ಒಳ್ಳೆ ನಿರ್ದೇಶಕ ಸಿಕ್ಕಿಲ್ಲ ಬಿಡಿ ಸರ್. ಒಳ್ಳೆ ನಿರ್ದೇಶಕರ ಕಣ್ಣಿಗೆ ನಾನ್ ಬೀಳ್ಲಿಲ್ಲಪ್ಪ. ಕನ್ನಡ ಚಿತ್ರಗಳು ಯಾತಕ್ಕೆ ಓಡ್ತಾ ಇಲ್ಲ? ಪ್ರತಿಭೆಗಳಿಲ್ವಾ? ಒಳ್ಳೆ ನಟರಿಲ್ವಾ? 1976 ಕಾರ್ನಾಡು, ಕಾರಂತರು. ಅದೇ 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 ಸರ್. ಈಗ ಅವ್ರು ಏನು ಮಾಡ್ತಿಲ್ಲ. ಸಿನಿಮಾಗೆ ಪುಲಿಸ್ ಸ್ಟಾಪ್ ಹಾಕ್ಬಿಟ್ಟವ್ರೆ ಸರ್. ಈಗ ಏನಿದ್ರು ಯಂಗ್ ಬ್ಲಡ್ ಹೊಸಬರಿಂದಾನೇ ಹೊಸ್ತನ ಕೊಡ್ಲಿಕ್ಕೆ ಸಾಧ್ಯ. ಅಂತ ಟ್ಯಾಲೆಂಟೆಡ್ ಹೊಸಬ್ರು ಯಾರಪ್ಪ ಇದ್ದಾರೆ? ಈಗ ಹೇಳ್ರಪ್ಪ, ಯಾರೋ ಇದಾರೆ ಅಂತಂದ್ರಲ್ಲ. ಆದ್ರೆ ಅಂತ ನಿರ್ದೇಶಕರನ್ನ ನಂಬಿ ದುಡ್ಡು ಹಾಕೋರ್ಬೇಕಲ್ಲ ಸರ್. ನಿಜವಾದ ಯೋಗ್ಯತೆ ಇದ್ರೆ ನಾನೇ ಸ್ವಲ್ಪ ದುಡ್ಡು ಹಾಕ್ತೀನಿ. ಶುರು ಮಾಡೋಣ. ನೀವು ಶುರು ಮಾಡಿ ಸರ್. ಆಮೇಲೆ ಏನಾದ್ರು ಫೈನಾನ್ಸ್ ಸಿಕ್ಕೇ ಸಿಗ್ತಾರೆ. ಸೆಟ್ರಿಕ್ ಸಿಕ್ತಂಗೆ. ಒಂದ್ ಕೆಲಸ ಮಾಡ್ರಿ, ಬನ್ರಿ ಈ ಕಡೆ. ಅಯ್ಯೋ ಬನ್ರಿ. ನೋಡ್ರಿ, ತುಂಬಾ ರಿಸ್ಕ್ ತಗೊಳ್ಳೋದಿಕ್ಕೆ ನನ್ಗಾಗೋದಿಲ್ಲ. ಪೂರ್ತಿ ದುಡ್ಡು ಹಾಕ್ಬಿಡ್ತೀನಿ, ಹಾಳಾಗೋಗ್ಲಿ. ಲೋ ಬಜೆಟ್ ಇಂಪಾರ್ಟೆಂಟ್. ನೋಡ್ರಿ, ಒಂದು 6 ಲಕ್ಷದಲ್ಲಿ ಎಲ್ಲ ಮುಗಿಸ್ಬಿಡ್ಬೇಕು. ಡೋಂಟ್ ವರಿನೇ ಮಾಡ್ಕೋಬೇಡಿ ಸರ್. ನೀವು ದುಡ್ಡು ರೆಡಿ ಮಾಡ್ಕೊಳ್ಳಿ, ನಾವಿನ್ ಬರೋಣವಾ ಸರ್? ರೀ, ಕತೆ ಏನು? ಡೈರೆಕ್ಟರ್ ಯಾರು ಅಂತಾನೆ ಹೇಳಿಲ್ವಲ್ರಿ? ಡೈರೆಕ್ಟರ್ ಕರ್ಕೊ ಬರ್ತೀವಿ ಬಿಡಿ ಸರ್. ಬರೋಣ ಬರೋ. ರೀ, ಸ್ವಲ್ಪ ಸೆಕ್ಸ್ನು ಇರ್ಬೇಕು. ಹೀರೋಯಿನ್ಗೆ ಬಿಚ್ಚಬೇಕು ಅಂತ. ಗೊತ್ತಾಯ್ತು ಬಿಡಿ ಸರ್. ನಿಮ್ ಕೈಲಂತೂ ಬಿಚ್ಚಕ್ಕಾಗಲ್ಲ, ಅವಳ ಕೈಲಿ ಬಿಚ್ಚೋಣ ಬಿಡಿ. ಓಕೆ ಎಲ್ಲ ಓಕೆ. ಫಸ್ಟ್ ನೀವು ದುಡ್ಡು ರೆಡಿ ಮಾಡ್ಕೊಳ್ಳಿ ಸರ್. ಡೈರೆಕ್ಟರ್ ನಾವು ಕರ್ಕೊ ಬರ್ತೀವಿ. ಬರ್ತೀವಿ ಸರ್. ಅಂದ್ರೆ ನೀನ್ ಈ ತರ ಪಿಕ್ಚರ್ ಮಾಡಕ್ ಒಪ್ಕೋತಿದ್ಯೇನೋ? ನಾನೇನ್ ಮಾಡ್ಲಿ ಹೇಳೋ? ನನಗೊಂದು ಅರ್ಥ ಆಗ್ತಾ ಇಲ್ಲ. ಅಲ್ಲಿ ಮನೆಯಲ್ಲಿ 1 ತಿಂಗಳಲ್ಲಿ ಏನೋ ಸಾಧಿಸ್ತಿದ್ರೆ ಕೆಲ್ಸಕ್ಕೆ ಸೇರಿಸ್ತೀನಿ ಅಂತಿದ್ದಾರೆ. ಇಲ್ಲಿ ಇಂಡಸ್ಟ್ರಿ ನೋಡಿದ್ರೆ ಹೀಗಿದೆ. ನನಗೇನು ಹೊಳಿತಾ ಇಲ್ಲ ಕಣೋ. ಈ ತರ ಪಿಕ್ಚರ್ ಗಳನ್ನ ಮಾಡೋದ್ ಬೇಡ ಅಂತ ನಾವು ಮುಂಚೆನೆ ಡಿಸೈಡ್ ಮಾಡಿದ್ವಲ್ಲೋ. ಕರೆಕ್ಟ್ ಕಣೋ ಮಯ್ಯ. ಅದು ಒಂದು ಪಿಕ್ಚರ್ ಗಾಂಧಿನಗರಕ್ಕೋಸ್ಕರ ಮಾಡ ಕಣೋ. ಇದರಲ್ಲಿ ಏನಾದ್ರು ಪ್ರೂವ್ ಮಾಡೋಣ. ಆಮೇಲೆ ನಮ್ಮ ಆದರ್ಶ ಗುರಿ ಇದ್ದೇ ಇದೆ. ನೋ ಪ್ರಕಾಶ್, ನೋ. ಇದ್ದಂಗೆ ಇಷ್ಟ ಆಗ್ತಿಲ್ಲ. ನೀ ಏನ ಹೇಳು, ಯಾಕೋ ಇದ್ದಂಗೆ ಒಪ್ಪಿಗೆ ಆಗ್ತಿಲ್ಲ ಕಣ. ಲೇ, ನಾನು ಇದನ್ನ ಸಂತೋಷವಾಗಿ ಒಪ್ಕೊಂಡಿದ್ದೀನಿ ಅನ್ಕೊಂಡಿದ್ಯಾ? ನನ್ ಗುರಿ ಸಾಧಿಸೋಕೆ ನಂಗೆ ಬೇರೆ ದಾರಿ ಹೊಳಿತಿಲ್ಲ ಕಣೋ. ಏನೋ ನಿನ್ ಗುರಿ? ನೋ, ನಾನು ಅದನ್ನ ಈಗಲೇ ಹೇಳೋದಿಲ್ಲ. ಆದ್ರೆ ಒಂದ್ ಮಾತ್ರ ಸತ್ಯ ಕಣೋ, ಸಿನಿಮಾ ನನ್ ಗುರಿ ಅಲ್ಲ. ನನ್ ಗುರಿ ಸಾಧಿಸೋದಕ್ಕೆ ಅದೊಂದು ದಾರಿ ಮಾತ್ರ. ಲೇ, ನಾನು ಅನ್ಕೊಂಡಿರೋ ಗುರಿ ನಾನು ಸಾಧಿಸ್ತೀನಿ ಕಣ್ರು. ಆಗ ನೀವು ನನ್ನ ಜೊತೆ ಇರ್ಬೇಕು. ಆದ್ರೆ ನನ್ನ ಗುರಿ ಸಾಧಿಸೋವರೆಗೂ ಯಾವ ಕಾರಣಕ್ಕೂ ನನ್ನ ಗುರಿ ಅನ್ನೋದು ಕೇಳ್ಬಾರ್ದು. ನಿನ್ ಗುರಿ ಏನೇ ಇರ್ಲಿ ಕಣೋ, ಖಂಡಿತ ಒಳ್ಳೇದಾಗಿರುತ್ತೆ. ನಿನ್ ಸಿನಿಮಾ ಅಲ್ಲ ಕಣೋ, ಬೇರೆ ಯಾವ ದಾರಿನಾದ್ರೂ ಆಡ್ಸ್ಕೊಳೋ. ನಾವೆಲ್ರೂ ನಿನ್ ಜೊತೆ ಇರ್ತೀವಿ. ಲೇ ಮಯ್ಯ, ದಿನೇಶ, ಸುನಿಲ್, ನನಗೆ ಸಾಕಂಡ್ರು. ಲೇ, ಇನ್ನು ಯೋಚನೆ ಮಾಡ್ಬಿಡಿ. ಈ ಟ್ರೂಪ್ ಬೆಳೆಸೋ ಜವಾಬ್ದಾರಿ ನಂದು ಕಣೋ. ನೀವು ಒಬ್ಬೊಬ್ರು ಚೆನ್ನಾಗಿರ್ಬೇಕಣೋ, ಅದೇ ನನ್ನ ಆಸೆ. ನಾನಿದನ್ನ ನನಗೋಸ್ಕರ ಮಾಡ್ತಾ ಇಲ್ಲ ಕಣೋ. ನನಗೋಸ್ಕರ ಮಾಡೋದು ಸ್ವಾರ್ಥ ಆಗತ್ತೆ. ನಾನಿದನ್ನ ನಮ್ಮ ಟ್ರೂಪ್ಗೋಸ್ಕರ ಮಾಡ್ತಾ ಇದ್ದೀನಿ. ಇಷ್ಟು ವರ್ಷ ಆದರ್ಶ, ಸತ್ಯ ಅಂತ ಸತ್ವಿ. ಇದೆಲ್ಲದಕ್ಕೆ ವಿರುದ್ಧವಾಗಿ ಒಂದು ಸಿನಿಮಾ ಮಾಡ್ತೀನಿ. ಗಾಂಧಿನಗರಕ್ಕೋಸ್ಕರ ಒಂದು ಸಿನಿಮಾ ಮಾಡ್ತೀನಿ. ಅಷ್ಟು ವರ್ಸ್ಟ್ ಆಗಿ ಮಾಡ್ತೀನಿ, ಅಷ್ಟು ಕ್ರೂಡ್ ಆಗಿ ಮಾಡ್ತೀನಿ. ಇದೇನ್ ರಿಂಗ್ ಕುದಿದ್ದೀರಾ? ಅಯ್ಯೋ, ಇವಳ ಹೀರೋಯಿನ್ ನನಗೆ ಯಾಕೆ? ಅಯ್ಯೋ,
ಅಲ್ಲಯ್ಯ ನೋಡಕ್ಕೆ ಹೆಂಗಿದಾಳಲ್ಲಯ್ಯ? ಏನ್ ಮಾಧುರಿ ದೀಕ್ಷಿತನ್ ಕರ್ಕೊಂಬರಕ್ಕಾಗತ್ತಾ ನಿಮ್ ಬಜೆಟ್ಗೆ? ರೇ ಸ್ವಾಮಿ, ಯಾವತ್ತಾದ್ರೂ ಕನ್ನಡಲ್ಲಿ ಮುಖ ನೋಡ್ಕೊಂಡಿದ್ರೇನ್ರಿ? ಯೋ, ಅವತ್ ನೀವಿಬ್ರೇ ಹೇಳಿದ್ರಲ್ಲಯ್ಯ, ಅಮಿತಾಬ್ ಬಚ್ಚನ್ ತರ ಇದೀನಿ, ರಜನಿಕಾಂತ್ ತರ ಇದೀನಿ ಅನ್ಬಿಟ್ಟು. ಹಾ ಅಂದಿದ್ವಿ ಆಗ, ನೀವು ಕಮಿಟ್ ಆಗೋದ್ ಮುಂಚೆ. ಈಗ ನಿಜ ಹೇಳಕ್ಕೇನೋ? ಯೋ, ಅದು ಅಲ್ದೆ ಗೌರಮ್ಮನ್ ತರ ಡ್ರೆಸ್ ಮಾಡ್ಕೊಂಡ್ ಕರ್ಕೊಂಡ್ ಬಂದಿದ್ದೀರಲ್ಲಯ್ಯ. ಸ್ವಲ್ಪ ತಡ್ಕೊಳ್ಳಿ, ಗುಟ್ಟು ಒಳಗಡೆ ಇದೆ, ನೋಡ್ತಾ ಇರಿ. ಏಯ್ ಗುಟ್ಟು ರಟ್ ಮಾಡಪ್ಪ. ಗುಡ್, ಚೆನ್ನಾಗ್ ಮಾಡ್ದಮ್ಮ. ಏನ್ ಸರ್ ಡ್ಯಾನ್ಸ್ ಓಕೆನಾ? ಡ್ಯಾನ್ಸ್ ಏನೋ ಓಕೆ ಮಿಸ್ಟ್ರೆ. ರೀ ದಿನೇಶ್ ಬನ್ರಿ ಇಲ್ಲಿ. ಡ್ರೆಸ್ ಸ್ವಲ್ಪ ಕಮ್ಮಿ ಇರ್ಲಿ ರೀ. ನಾನು ಅವತ್ತೇ ಹೇಳಿದ್ದೆ ಸ್ವಲ್ಪ ಎಕ್ಸ್ಪೋಸ್ ಅದೆಲ್ಲ ಇರ್ಲಿ ಅಂತ. ಡ್ರೆಸ್ ಕಡಿಮೆ ಮಾಡಿದ್ರೆ ಸೆನ್ಸಾರ್ನವ್ರು ಒಪ್ಪಲ್ಲ ಸರ್. ಸುಮ್ನೆ ನಮ್ಮ ಹೆಸರು ಕೆಡಿಸ್ತೀರಾ ಅಷ್ಟೇ. ಆ ಡೈರೆಕ್ಟರ್ ಬೇರೆ ಏನಂತಾರೋ ಏನೋ. ಆಯ್ತು, ಕನ್ವಿನ್ಸ್ ಮಾಡ್ತೀನಿ. ಏ ಸುನೀಲ್, ಆ ಹುಡುಗಿಗೆ ಡ್ರೆಸ್ ಕಡಿಮೆ ಹಾಕ್ಬೇಕಂತಪ್ಪ. ಹೋಗೋ. ಆದ್ರೂ ನನ್ಗೆ ಈ ಫೇಸೇ ಇಷ್ಟ ಆಗ್ತಾ ಇಲ್ವಲ್ರಿ? ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ಆಗಲ್ಲ. ಬನ್ನಿ ಸರ್, ನಾನು ಹೇಳ್ತೀನಿ. ಬನ್ನಿ ಸರ್, ನೀವು. ಬನ್ನಿ ಸರ್. ಲೋ ಬಡ್ಜೆಟ್, ಲೋ ಡ್ರೆಸ್ಸಸ್, ಲೋ ಪ್ರೊಡ್ಯೂಸರ್ ನನ್ ಮಗ ಅವನು. ಮೇಡಮ್ ನನ್ ಗೊತ್ತಿತ್ತು ಇವ್ರಿಗೆ ಅಂತ. ಸರ್ ಕಾನ್ಸೆಪ್ಟ್ ಸ್ವಲ್ಪ ಚೇಂಜ್ ಸರ್. ಮೇಡಮ್ ಬನ್ನಿ, ನಿಮ್ಗೆ ಸೂಪರ್ ಡ್ರೆಸ್ ತೆಗೆದಿಟ್ಟಿದ್ದೀನಿ, ಬನ್ನಿ ಹಾಕೊಳ್ಳಿ. ಯಾಕ್ರೆ ಏನೋ ರೆಡಿ ಆಗಿಲ್ಲ? ಆಮೇಲೆ ಏನಿಲ್ಲ ಸರ್, ಹೀರೋಗೆ ಹೀರೋಯಿನ್ ಮುಖ ಹಿಡ್ಸಿಲ್ವಂತೆ. ಸರ್ ನಮಸ್ಕಾರ ಸರ್. ಸರ್ ನೀವೇನ್ ವರಿ ಮಾಡ್ಕೊಬೇಡಿ ಸರ್. ಸರ್ ಎಲ್ಲ ಕಡೆ ಲೈಟ್ ಮಾಡಲ್ಲ ಸರ್, ಅಲ್ಲೆಲ್ಲಿ ಕಟ್ ಮಾಡ್ಬಿಡ್ತೀನಿ. ಎಲ್ಲೆಲ್ಲಿ ಚೆನ್ನಾಗಿದ್ಯೋ ಅಲ್ಲಿ ಮಾತ್ರ ಲೈಟ್ ಮಾಡ್ತೀನಿ ಸರ್, ಅಷ್ಟೇ ಸರ್. ಸರ್ ಚೆನ್ನಾಗಿಲ್ಲ ನಾನು ಶೂಟೇ ಮಾಡಲ್ಲ ಸರ್. ಸರ್ ನೀವು ಹೋಗಿ ಸರ್, ರೆಡಿ ಆಗಿ ಸರ್. ಸರ್ ನೀವು ರೆಸ್ಟ್ ಮಾಡ್ಕೊಂಡು ರೆಡಿ ಆಗಿ ಸರ್, ನೀವು ಹೋಗಿ ಸರ್, ದೂರ ಮಾಡಿ. ಹಾ ರೇ ಕ್ಯಾಮ್ರಾಮನ್. ಏನ್ ಸರ್ ನೀವು ಬೇಡ ಅಂತೀರಾ? ನನ್ ಮಾತ್ ಕೇಳಿ ಸರ್, ಇಂಥ ಚಾನ್ಸ್ ಸಿಗದೆ ಕಷ್ಟ. ನೋಡಿ, ಒಳ್ಳೆ ಫೈಟ್ ಮಾಸ್ಟರ್, ಒಳ್ಳೆ ಅಸಿಸ್ಟೆಂಟ್, ನೀವೇನು ಭಯ ಸರ್ ಬಿಡ್ಬೇಡಿ. ಎಕ್ಸ್ಕ್ಯೂಸ್ ಮಿ ಸರ್, ಇವನೇ ನಮ್ಮ ಮೇನ್ ವಿಲನ್ ಸರ್, ಇಂಟ್ರೊಡ್ಯೂಸಿಂಗ್. ಇವರೇನಪ್ಪ ನಮ್ಮ ಪ್ರೊಡ್ಯೂಸರ್ ಕಮ್ ಹೀರೋ. ಸರ್ ಇವಾಗ ಬೇಸಿಕಲಿ ಮಾಸ್ಟರ್ ಎಲ್ಲ ರೆಡಿ ತಾನೆ? ರೆಡಿ ಆಗ್ಬಿಡಿ ಸರ್. ಒಂದು ಲಾಂಗ್ ಫೈಟ್ ಸರ್. ಇಬ್ರು ಕುದುರೆ ಹೋಗ್ತಾ ಇರ್ತಾರೆ ಸರ್. ನೀವು ಫಾಲೋ ಮಾಡ್ತಿದ್ದವರು ಹಂಗೆ ಮುಂದೋಗ್ಬಿಟ್ಟು ವಿಲನ್ ಎತ್ತಾಕೊಂಡ್ಬಿಡಿ ಸರ್. ಎತ್ತಾಕೊಂಡು ಚಚ್ಬೇಕು ಸರ್. ಟಕ 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 ಕಟ್ ಮಾಡ್ಬೋದು ಸರ್. ರಿಯಾಕ್ಷನ್ ಎಲ್ಲ ಬರೋದು ಫೆರೋಷಿಯಸ್ ಆಗಿರ್ಬೇಕು ಸರ್. ಓಕೆ ಸರ್, ರೆಡಿ ಆಗ್ಬಿಡಿ ಸರ್. ಓಕೆ. ಏಯ್ ಫಸ್ಟ್ ಶಾಟ್. ಏನ್ ಸರ್ ನೀವು ಹಿಂಗ್ ಬಿದ್ದೋಗ್ಬಿಟ್ರಿ? ಅಲ್ಲಿ ವಿಲನ್ ಸ್ಕೋಪ್ ತಗೋತಾ ಇದ್ದಾನೆ, ಎಲ್ರು ಅವನಿಗೆ ಸೆಕೆಂಡ್ ಹೊಡಿತಾ ಇದಾರೆ. ನೀವೊಂದು ಬನ್ನಿ, ಒಂದು ಕುದುರೆ ಓಡ್ಸಕ್ ಬರಲ್ವಲ್ರಿ ನಿಮ್ಗೆ? ಡೈರೆಕ್ಟರ್ ಏನ್ ಹೇಳ್ತಾರೋ ಏನೋ, ನಡೀರಿ. ಅಯ್ಯೋ ತುಂಬಾ ಏಟ್ ಬಿತ್ತಾ ಸರ್. ಪರವಾಗಿಲ್ಲ ಬಿಡಿ ಸರ್, ನಾನು ಎಡಿಟಿಂಗ್ ಅಲ್ಲಿ ಮುಂಚೆನೆ ಕಟ್ ಮಾಡ್ಕೊಳ್ತೀನಿ ಸರ್. ಇವಾಗ ನೆಕ್ಸ್ಟ್ ಶಾಟ್ ಬಂದು ಏನಾದ್ರು. ಹಾ ಸರ್. ಸರ್ ನಿಮ್ ಮುಂದೆ ವಿಲನ್ ನಿಂತಿರ್ತಾನೆ ಸರ್. ನೀವೊಂದು ದಾಟ್ಕೊಂಡು ಹೋಗ್ಬಿಟ್ಟು ಡೈ ಹೊಡ್ಕೊಂಡು ಓದಿಬೇಕು ಸರ್. ಸರ್ ನಾನು ಇಲ್ಲೇ ನಿಂತಿರ್ತೀನಲ್ಲ, ಇಲ್ಲಿಂದನೇ ಒದಿತೀನಿ. ಅದೆಲ್ಲ ನಿಮ್ಗೆ ಅರ್ಥ ಆಗಲ್ಲ ಸರ್. ನೇರವಾಗಿ ಹೋದ್ರೆ ಜನ ಹೋಗ್ತಾರಾ? ಹೀರೋ ಆಗ್ಬೇಕಂದ್ರೆ ಸ್ಟೈಲ್ ಆಗಿ ಡೈವ್ ಮಾಡ್ಕೊಂಡು ಬರ್ಬೇಕು, ಆಗ್ಲೇ ವಿಷಲ್ ಕ್ಲಾಪ್ಸ್ ಎಲ್ಲ ಬೀಳೋದು. ಸರ್ ಒಂದ್ ಐಡಿಯಾ ಹೇಳಿ. ಈ ಡೈವ್ಗೆ ಡೂಪ್ ಹಾಕಿದ್ರೆ ಹೆಂಗೆ ಸರ್? ಅಯ್ಯೋ ಒಳ್ಳೆ ಕಥೆ ಆಯ್ತಲ್ಲ ಸರ್ ನಿಮ್ದು. ಸರ್ ಡ್ಯೂಪ್ ಎಲ್ಲ ಆಗಲ್ಲ ಸರ್, ನೀವು ಅವ್ರನ್ನ ಡೈ ಹೊಡಿಬೇಕು. ಇಲ್ಲಿ ರಿಯಲಿಸ್ಟಿಕ್ ಇಂಪಾರ್ಟೆಂಟ್. ರೇ ಮಾಸ್ಟರ್ ಬನ್ರಿ ಇಲ್ಲಿ ನೋಡಿ, ಸೇಫ್ ಆಗಿರೋ ಜಾಗ ನೋಡ್ಬಿಟ್ಟು ಅವ್ರಿಗೆ ಬ್ಯಾಕ್ ಡೈವ್ ಪ್ರಾಕ್ಟೀಸ್ ಮಾಡಿಸ್ರಿ. ಲೇ ಮಯ್ಯ ನೀನು ಹೋಗೋ. ಬನ್ನಿ ಸರ್. ನೋಡಿ ಸರ್, ಫೈಟ್ ಇದು. ನೀವು ಫುಲ್ ಆಗಿ ಲೋ ಆಗಿರಿ. ಕ್ಯಾಪ್ ತೆಗೆದು ಬಿಡಿ ಸರ್. ಸೇಫ್ ಆಗಿ ಇಟ್ಕೊಂಬ, ಬೇಕಾಗುತ್ತದ. ಬನ್ನಿ ಬನ್ನಿ, ರೋಲ್ ಮಾಡ್ರಿ, ರೋಲ್ ಮಾಡ್ರಿ. ಇದೇನಾ? ವೆರಿ ಗುಡ್, ಹೀರೋ ರೆಡಿ. ವೆರಿ ಗುಡ್. ಇನ್ನು ಒನ್ ಮೋರ್. ಸರ್ ನಿರ್ತಾಂಬ್ರ ಆನಂದ, ನಿರ್ತಾಂಬ್ರ ಸರ್ ನೀರ್ ಕೊಡೆ. ತಗೊಳ್ಳಿ ಸರ್. ಇಷ್ಟಕ್ಕೆ ಸುಸ್ತಾಗ್ಬಿಟ್ರೆ ಗುರು, ನೆಕ್ಸ್ಟ್ ಸೀನ್ ರೆಡಿ ಆಗ್ಬೇಕು ನೀವು. ಯಾವ ಸೀನು? ಅದೆಲ್ಲ ಕಡಿದಿಲ್ಲ ಕೊರಕ್ಲು, ಜಸ್ಟ್ ಮೇಲಿಂದ ಜಂಪ್ ಮಾಡ್ಬೇಕಷ್ಟೇ. ಆ ಕೊರಕ್ಲ? ಅಯ್ಯಯ್ಯೋ ಆಗಲ್ಲ. ಹೀರೋ ಆಗ್ಬೇಕು ಅಂತ ಎಂತ ರಿಸ್ಕ್ ತಗೊಂಡ್ರೆ ಗೊತ್ತಾ ಸರ್? ಮಾಸ್ಟ್ ಇದಾರೆ, ನಾವಿದ್ದೀವಿ. ಏನೋ ಹೇಳಿ ಸರ್, ತುಂಬಾ ಈಸಿ. ನೋಡಿ ಸರ್, ನೋಡಿ ಅದೇ ಕೆಳಗಡೆ. ಸರ್ ಆರಾಮಾಗಿ ನಾವು ಕೆಳಗಡೆ ಇರ್ತೀವಿ, ನೀವೇನು ಹೆದರ್ಕೋಬೇಡಿ. ಅಣ್ಣ ನೆನ್ಸ್ಕೊಳ್ಳಿ ಸರ್, ಧೈರ್ಯವಾಗಿ ಹಾರಿ, ಏನು ಆಗಲ್ಲ. ಅಯ್ಯೋ ಆಗಲ್ರಪ್ಪ. ಏನು ಅಲ್ಲಿ ಮೇಲಿಂದ ತಳ್ಳಿದ್ರೆ ನನ್ ಕೈ ಏನಾದ್ರು ಕಾಣ್ತಿಲ್ಲ, ಕಾಣಲ್ಲ. ಹಾಗಿದ್ರೆ ಶೂಟ್ ಮಾಡ್ತಾ ಇದ್ದೀನಿ. ಸರ್ ನನ್ ಕೈಲಾಗಲ್ಲ ಸರ್, ನಿಮ್ ಕೈ ಮುಗಿತೀನಿ. Come on, jump! ಕಡಿ ಬರಮ್ಮ. ಅಯ್ಯಯ್ಯೋ ಯಾವನ ತಳ್ಳಿಬಿಟ್ಟ. ಮಿಸ್ಟರ್ ಪ್ರಕಾಶ್, ನಿಮ್ ಹೊಸ ಆಫೀಸ್ ಓಪನ್ ದಿವಸನೇ ನಾನು ಹೊಸ ಪಿಕ್ಚರ್ ಕಮಿಟ್ ಮಾಡ್ಕೊತಾ ಇದ್ದೀನಿ.
ತಗೊಳ್ಳಿ ಅಡ್ವಾನ್ಸ್. ಥ್ಯಾಂಕ್ ಯು ಸರ್. ಹೇಳಿ ಮೇಡಮ್. ಅಲ್ಲ, ಈ ಆರ್ಟಿಸ್ಟ್, ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ಇವ್ರ ಜೊತೆ ಎಲ್ಲ ನೀವು ಓಡಾಡ್ತಿರ್ತೀರಲ್ಲ, ನಿಮ್ಮ ಅವರ ನಡುವಿನ ಸಂಬಂಧ ಏನಾದ್ರೂ ಹೇಳಿ ಮೇಡಮ್. ನೀವು ಹೀಗೆ ಸುಮ್ಮನಿದ್ರೆ ನಾವ್ ಇದೆಲ್ಲ ನಿಜ ಅಂತಲೇ ಬರಿಬೇಕಾಗತ್ತೆ. ಬರ್ಕೊಳ್ಳಿ ಸರ್, ಬರ್ಕೊಳ್ಳಿ, ನಿಜ ಅಂತಾನೆ ಬರ್ಕೊಳ್ಳಿ. ನಿಮ್ ಪೇಪರ್ ನಲ್ಲಿ ಬರೆಯೋ ಗಾಸಿಪ್ ನಿಂದ ನೀವೇನ್ ಪ್ರೂವ್ ಮಾಡಕ್ ನೋಡ್ತಾ ಇದ್ದೀರಾ? ಆಯ್ತು, ಬರ್ಕೊಳ್ಳಿ. ನಾನೊಬ್ಳು ಸೋಳೆ ಸರ್. ಯಾಕೆ ಸರ್ ಸುಮ್ನೆ ಇದ್ದೀರಾ? ನಿಮ್ ಕೈಲಿ ಪೇಪರ್ ಪೆನ್ ಇದೆ, ಬರ್ಕೊಳ್ಳಿ ಸರ್. ನಾನೊಬ್ಳು ಸೋಳೆ. ಯಾಕೆ ಸರ್ ಸುಮ್ನೆ ಇದ್ದೀರಾ? ನಾನೊಬ್ಳು ಸೋಳೆ ಸರ್, ನಾನೊಬ್ಳು ಸೋಳೆ. ನಾನೇ ಹೇಳ್ತಾ ಇದ್ದೇನಲ್ಲ, ನಾನೊಬ್ಳು ಸೋಳೆ ಸರ್, ನಾನೊಬ್ಳು ಸೋಳೆ. ಸೋಳೆ. ಏನ್ ಸರ್, ನಿಮಗೂ ಹೆಂಡತಿ ಮಕ್ಕಳಿದ್ದಾರೆ, ಅಕ್ಕ ತಂಗಿರಿದ್ದಾರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ತಾಯಿ ಇದ್ದಾರೆ ಅಲ್ವಾ? ನಿಮ್ಗೆಲ್ಲ ಜನ್ಮ ಕೊಡೋಕೆ ಒಂದ್ ಹೆಣ್ ಬೇಕು, ಸಂಸಾರ ಸುಖ ಕೊಡೋಕೆ ಒಂದ್ ಹೆಣ್ ಬೇಕು, ಮಕ್ಕಳನ್ನ ಇರೋಕೆ ಒಂದ್ ಹೆಣ್ ಬೇಕು ಅಲ್ವಾ? ಏನ್ ಸರ್, ಹೆಣ್ಣನ್ ಯಾರಾದ್ರೂ ಸ್ವಲ್ಪ ಅವಮಾನ ಮಾಡಿದ್ರೆ ಸಾಕು ಚಪ್ಪಾಳೆ ತಟ್ತೀರಿ, ಅವಳನ್ನ ಯಾರಾದ್ರೂ ಕಂಡ ಮಾಡಿದ್ರೆ ಶಿಳ್ಳೆ ಹಾಕ್ತೀರಿ. ಹಾ, ತಟ್ಟಿ ಸರ್, ಚಪ್ಪಾಳೆ ತಟ್ಟಿ, ಶಿಳ್ಳೆ ಹಾಕಿ ಸರ್, ಹಾಕಿ ಶಿಳ್ಳೆ ಹಾಕಿ, ಶಿಳ್ಳೆ ಹಾಕಿ. ಎಕ್ಸ್ಕ್ಯೂಸ್ ಮೀ ಮೇಡಮ್, ನಿಮ್ಮನ್ನ ಹರ್ಟ್ ಮಾಡ್ಬೇಕು ಅಂತ ಈ ಪ್ರಶ್ನೆ ಕೇಳಿದ್ದಲ್ಲ. ನೀವು ಎಮೋಷನಲಿ ತುಂಬಾ ಡಿಸ್ಟರ್ಬ್ ಆಗಿದ್ದೀರಿ. ಇನ್ನೊಂದಿನ ಬರ್ತೀವಿ. ನೋಡಮ್ಮ, ಯಾರೂ ಉದ್ದೇಶಪೂರ್ವಕವಾಗಿ ಈ ಪ್ರಶ್ನೆಗಳನ್ನು ಕೇಳಲಿಲ್ಲ. ಏನೋ ಸಹಜವಾದ ಕುತೂಹಲದಿಂದ ಕೇಳಿದ್ರಷ್ಟೇನೆ. ಅಷ್ಟಕ್ಕೂ ನೀನ್ ಯಾಕಮ್ಮ ಇಷ್ಟೊಂದು ಎಕ್ಸೈಟ್ ಆಗ್ತೀಯಾ? ಏನಾಯ್ತು ಹೇಳು? ಸಿನಿಮಾ ನಟಿ ಅಂದ್ಮೇಲೆ ಇಲ್ಲದ ಕತೆಗಳೆಲ್ಲ ಶುರುವಾಗಿ, ಮೊದಲೇ ಹೆಣ್ಮಗಳು ಬೇರೆ, ಆಮೇಲೆ ತೊಂದರೆ ಆಗ್ಬಾರ್ದು ನೋಡಿ, ಅದೇ ನನ್ ಭಯ. ಸಿನಿಮಾ ನೀವು ಅನ್ಕೊಂಡ್ರಷ್ಟು ಕೆಟ್ಟದಾಗಿಲ್ಲ ಸರ್, ಎಲ್ಲ ಸರಿಯಾಗೇ ಇದೆ. ನೋಡೋರ್ ಕಣ್ಣಷ್ಟೇ ಸರಿ ಇಲ್ಲ ಸರ್. ಸರ್, ನಮ್ದು ಒಂದು ಒಳ್ಳೆ ಉದ್ದೇಶಕ್ಕೆ ಕಟ್ಟಿರೋ ಟ್ರೂಪ್ ಸರ್. ಸರ್, ನಮ್ಮ ಹುಡುಗರು ಒಬ್ರಿಗೊಬ್ರು ಪ್ರಾಣ ಕೊಡ್ತಾರೆ ಸರ್. ನಿಮ್ ಮಗಳನ್ನ ಅವ್ರ ತಂಗಿ ತರ ನೋಡ್ಕೋತಾರೆ ಸರ್. ಈ ಕಲಾವಿದ್ರ ಬಗ್ಗೆ ನಮ್ ತಾತ ಒಂದ್ ಮಾತು ಹೇಳ್ತಾ ಇದ್ರು, ಒಂದ್ಸಲ ಮುಖಕ್ ಬಣ್ಣ ಬಳ್ಕೊಂಡ್ರೆ ಅದು ಸೆಳಿತಾನೇ ಇರುತ್ತಂತೆ. ಸೆಳಿಲಿ ಬಿಡಿ ಸರ್, ಕನ್ನಡ ಇಂಡಸ್ಟ್ರಿ ಕನ್ನಡದ ಹುಡುಗಿಯರು ಬರ್ಬೇಕು ಸರ್. ಸರ್, ಈ ಮುಖ, ಈ ಇನ್ನಸೆನ್ಸು, ಈ ನಗು ಹುಡುಕಿದ್ರು ಸಿಗಲ್ಲ ಸರ್. ಸರ್, ಈ ಸೌಂದರ್ಯನ ಎಲೆ ಮರೆ ಕಾಯಿ ಹಾಕಿ ವೇಸ್ಟ್ ಮಾಡ್ಬೇಡಿ ಸರ್. ಈ ತರ ಫೇಸ್ ಬೇಕು ಅನ್ಬಿಟ್ಟು ತುಂಬಾ ದಿವಸದಿಂದ ಟ್ರೈ ಮಾಡ್ತಾ ಇದೀವಿ. ಅವರು ನಮ್ ಜೊತೆ ಬಂದ್ ಕೆಲಸ ಮಾಡ್ಲಿ. ಇಷ್ಟ ಇಲ್ಲ ಅಂದ್ರೆ ಒಂದೇ ದಿವಸಕ್ಕೆ ವಾಪಸ್ ಬಂದ್ಬಿಡ್ಲಿ. ಹೌದು ಸರ್, ಒಂದೇ ಒಂದಿನ ನಮ್ ಜೊತೆ ಕೆಲಸ ಮಾಡಿ ನೋಡ್ಲಿ ಸರ್. ಒಳ್ಳೆ ಕತೆ ಆಯ್ತಲ್ಲ ನಿಮ್ದು. ಏನೇ, ನೀನೇನ್ ಹೇಳ್ತೀಯ? ಆಕ್ಷನ್. ನೋಡು, ಸುಮ್ನೆ ಯಾಕೆ ನನ್ ಹಿಂದೆ ಬರ್ತೀಯಾ? ನಿನ್ ಕಂಡ್ರೆ ನನಗಾಗಲ್ಲ. ಎಷ್ಟ್ ಸಲ ಹೇಳಿದ್ರು ಅರ್ಥ ಆಗಲ್ವಾ ನಿಂಗೆ? ನೋಡೆ, ಪ್ರೇಮ ಅನ್ನೋದು ಮನಸ್ಸಿಗೆ ಅರ್ಥ ಆಗೋದು, ಮಾತಿಗೆ ಅರ್ಥ ಆಗೋದಲ್ಲ. ನಿನ್ ಮನಸ್ಸಿಗೆ ಏನ್ ಅರ್ಥ ಆಗಿದ್ಯೋ ಅದನ್ನೆಲ್ಲ ಕನ್ಸು ಅಂತ ತಿಳ್ಕೊ. ಓಕೆ, ಕರೆಕ್ಟ್, ವೆರಿ ಗುಡ್. ಓಕೆ, ನೆಕ್ಸ್ಟ್ ಆಡೋಣ. ಸರಿ, ಲೊಕೇಶನ್ ಶಿಫ್ಟ್ ಮಾಡು. ಕ್ಯಾಮ್ರಾ ನಾನು ಸ್ವಲ್ಪ ಪ್ರಸಾರ ಹತ್ರ ಮಾತಾಡ್ಕೊಂಡ್ ಬಂದ್ಬಿಡ್ತೀನಿ. ಓಕೆ, ರೆಡಿ? ಏನ್ ಸೊಳ್ಳೆ ಹೊಡ್ತಾ ಇದೆಯಾ? ಮುಕ್ತಲ್ಲಿ ಕೋಪ ಬರ್ಬೇಕು. ಕೋಪ ಬರ್ತಲ್ಲ, ಕೈದಲ್ಲಿ ಫೋರ್ಸ್ ಇರ್ಬೇಕು. ಕಮಾನ್ ಕಮಾನ್, ಒನ್ ರೆಡಿ. ರೆಡಿ, ನೆಕ್ಸ್ಟ್ ಬರಿ. ರೆಡಿ, ಸ್ಟಾರ್ಟ್ ಕ್ಯಾಮ್ರಾ, ಆಕ್ಷನ್. ನಾನು ಹೇಳ ಅರ್ಥ ಕಡೆಗೆ ತಗೊಂಡು ಕೆಲ ಫೈಲ್ ಅಂತ ಹೇಳ್ತೀನಿ. ನೋಡು, ಏಟ್ ಬಿದ್ರು ಪರವಾಗಿಲ್ಲ, ಮೂಡ್ ಇರ್ಬೇಕು, ಸೀರಿಯಸ್ ಆಗಿರ್ಬೇಕು. ಕಮಾನ್, ರೆಡಿ, ಮೋಡ್, ಎಂಟ್ಲ ತೊಳ, ರೆಡಿ, ಮೋಡ್, ಕೋಪ, ರೋಲ್ ಕ್ಯಾಮ್ರಾ, ಆಕ್ಷನ್.
ಏನ್ ಆಟ ಆಡ್ತಾ ಇದ್ಯಾ? ನಾಲ್ಕು ಬೆರಳು ಮೂಡ್ಬೇಕು, ಕೋಪ ಬರ್ಬೇಕು. ಇಲ್ಲೆಲ್ಲ ಆಕ್ಟ್ ಮಾಡ್ತೀನಿ ಹೊರಸಿ ನೆಕ್ಕುಟ್ಟೋಗ್ಬಿಡುತ್ತೆ. ರಿಯಲಿಸ್ಟಿಕ್ ಆಗಿರ್ಬೇಕು. ಓಕೆ ಮೂಡ್ 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 ಕಮಾನ್ ರೆಡಿ. ಏಯ್ ಎಂಟ್ಲ ಪ್ರಾಬ್ಲಮ್ ರೆಡಿ. ರೋಬೋಟ್ ರೋಲ್ ಸೈಲೆನ್ಸ್ ಆಕ್ಷನ್. ವಂಡರ್ಫುಲ್ ವಂಡರ್ಫುಲ್ ಗುಡ್ ಶಾಟ್. ವೆರಿ ಗುಡ್ ವೆರಿ ಗುಡ್. ಓಕೆ ಸರ್, ಆದ್ರೆ ನಾನು ಹಲ್ಲು ಹೀರೋ ಆಗ್ಬೇಕು ಅಂದ್ರೆ ಸುಮ್ಮನಾ ಬಾಲೆ ಲೇ ಇವ್ನಿಗೆ ಡೈಲಾಗ್ ಕೊಟ್ಬಿಟ್ಟು ರೆಡಿ ಮಾಡ್ತಾರೆ. ರೆಡಿ ಹರ್ಷ ಬನ್ನಿ, ಸೀನ್ ಸ್ವಲ್ಪ ಹೆವಿ ಆಗಿದೆ, ಡೈಲಾಗ್ ನೋಡ್ಕೊಳ್ಳಿ. ನೀನು ನೋಡು ಇಂಟೀರಿಯರ್ ಲೈಟ್ ಮಾಡಿ ರೆಡಿ. ಕಮಾನ್ ಕಮಾನ್ ಲೇಟ್ ಆಗ್ತದೆ ಬೇಗ ಬೇಗ. ಬನ್ನಿ ಎಲ್ಲ ಇಂಟೀರಿಯರ್ ಬನ್ನಿ ಬನ್ನಿ. ಪ್ರೇಮ, ಇಷ್ಟು ಸಣ್ಣ ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ನಾನು ಯಾಕೆ ನೀನು ಹೊಡೆದೆ ಅಂತ ಯೋಚನೆ ಮಾಡಿ ನೋಡು. ನನ್ನ ಉದ್ದೇಶ ಸಿನಿಮಾ ಚೆನ್ನಾಗಿ ಬರ್ಬೇಕು ಅಂತಷ್ಟೇ. ಓಕೆ, ನಿನ್ ಮನಸ್ಸಿಗೆ ನೋವು ಮಾಡಿದ್ರೆ ಐ ಆಮ್ ಸಾರಿ. ನೋಡು, ಸಿನಿಮಾ ನಿರ್ದೇಶಕನ ಒಬ್ಬನ ಜವಾಬ್ದಾರಿ ಅಲ್ಲ, ಎಲ್ರೂ ಕಾಂಟ್ರಿಬ್ಯೂಟ್ ಮಾಡ್ಬೇಕು. ನನಗೆ ವರ್ಕ್ ನಲ್ಲಿ ಸೀರಿಯಸ್ ತಿಳಿಸಿದ್ರೆ ತಡ್ಕೊಳಕ್ ಆಗಲ್ಲಮ್ಮ. ಪಾತ್ರಗಳನ್ನ ಬರೀ ಆಕ್ಟ್ ಮಾಡಿದ್ರೆ ಸಾಲ್ತು. ಈಗ ನೀನೇ ಆ ಪರಿಸ್ಥಿತಿ ಹೇಳಿದ್ರೆ ಏನ್ ಮಾಡ್ತಿದ್ದೆ ಯೋಚನೆ ಮಾಡು ಪ್ಲೀಸ್. ನಿನ್ ಇಷ್ಟ ಪಡೆದೇ ಇರೋ ಒಬ್ರು ನಿನಗೆ ಮುತ್ತು ಕೊಟ್ರೆ ನಿನಗೆ ಹೇಗೆ ಅನ್ಸುತ್ತೆ? ಜಸ್ಟ್ 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 1 ಸೆಕೆಂಡ್ ಯೋಚನೆ ಮಾಡಿ ನೋಡು. ಆಮೇಲೆ ನೀನು ಆಕ್ಟ್ ಮಾಡ್ಬೇಕಾಗಿಲ್ಲ, ಎಲ್ಲ ತಾನೇ ಸಲೀಸಾಗಿ ಬರುತ್ತೆ. ಪ್ರೇಮ, ನೀನು ಹೊಸ ಹುಡುಗಿ ಆದ್ರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾ ಇದೀಯ. ಈ ಸಿನಿಮಾದಲ್ಲಿ ಒಂದೊಂದು ಸೀನು ಆರ್ಟಿಸ್ಟಿಕ್ ಚಾಲೆಂಜ್, ಅದನ್ನ ಅರ್ಥ ಮಾಡ್ಕೋ. ಡೈರೆಕ್ಟ್ ಅನ್ಕೊಂಡೋದಕ್ಕಿಂತ ಇನ್ನೂ ಚೆನ್ನಾಗಿ ಮಾಡ್ತೀರ ಅನ್ನೋ ಫೈರ್ ಇರಲಿ. ದೆನ್ ಯು ಕ್ಯಾನ್ ರಿಯಲಿ ಕ್ರಿಯೇಟ್ ಅ ವಂಡರ್ಫುಲ್ ಅಟ್ಮಾಸ್ಫಿಯರ್. ಶಿಲೆಲೇ ಲೋಪ ಇದ್ರೆ ಶಿಲ್ಪಿಗೇನು ಮಾಡಕ್ಕಾಗಲ್ಲ. ನಾನು ನಿನ್ನ ಹೊಗಳ್ಬೇಕು ಅಂತ ಹೇಳ್ತಿಲ್ಲ, ನಿನ್ನಲ್ಲಿ ಆ ಟ್ಯಾಲೆಂಟ್ ಇದೆ. ಪ್ರೇಮ, ನೀನೇನಾದ್ರೂ ಈ ಪಾತ್ರಕ್ಕೆ ನ್ಯಾಯ ದೊರಕಿಸದೆ ಹೋದ್ರೆ ನಾನ್ ಸೋತೋಗ್ತೀನಮ್ಮ. ಇಲ್ಲ ಸರ್, ನಾನು ಅದಕ್ಕೆಲ್ಲ ಅವಕಾಶ ಕೊಡಲ್ಲ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. That's like a good girl. Come on, come on, come on, come on. Cheer up, cheer up. Next scene ಚೆನ್ನಾಗಿ ಮಾಡ್ಬೇಕು. ಎಲ್ಲಿ ಒಂದು ಸ್ಮೈಲ್ ಕೊಡು. ಗುಡ್. ಕಮ್. ಅಲ್ಲಮ್ಮ, ನಾಳೆ ನಿನಗೆ ಅವಾರ್ಡ್ ಬಂದ್ರೆ ನಾವೆಲ್ಲ ನೆನ್ಪಿರ್ತೀವ? ಇಲ್ಲ ಸರ್, ನನಗೇನಾದ್ರೂ ಅವಾರ್ಡ್ ಬಂದ್ರೆ ಮೊದಲು ನಾನು ನಿಮ್ಮ ಹತ್ರನೇ ಬರೋದು. ಹುಚ್ಚಿ, ನಾವ್ ಈಗಾಗಲೇ ಪ್ಲಾನ್ ಮಾಡಿದ್ವಲ್ಲ ಲೊಕೇಶನ್, ಅಲ್ಲಿ ನಾವು ಈಗ ಶೂಟ್ ಮಾಡ್ತಿಲ್ಲ, ಬೇರೆ ಲೊಕೇಶನ್ ನೋಡಿದೀನಿ, ಅದನ್ನ ಫಿಕ್ಸ್ ಮಾಡಿ. ಓಕೆ ಸರ್, ನೀವು ಎಲ್ಲಿ ಅಂತ ಹೇಳಿ ಬಾಕಿ ವ್ಯವಸ್ಥೆ ಎಲ್ಲ ನಾನು ಮಾಡ್ತೀನಿ ಸರ್. ಕೋಟೆ ಬೀದಿಲಿ. ಕೋಟೆ ಬೀದಿಲ್ಲ ಸರ್. ಸರ್ ಅಲ್ಲಿ ಬೇಡ ಸರ್, ಅಲ್ಲಿ ಕೋಟೆ ಪ್ರಭಾಕರ್ ಅಂತ ಒಬ್ಬ ರೌಡಿ ಇದ್ದಾನೆ, ಅದೆಲ್ಲ ಒಂದೇ ಏರಿಯಾ. ಸುಮ್ಮನೆ ಕಿರಿಕು ಸರ್. ಅದ್ಯಾಕ್ರಿ ಅಷ್ಟೊಂದು ಎದುರ್ಕೋತೀರಿ? ನಾಳೆ ಅಲ್ಲಿ ಶೂಟಿಂಗ್ ಅಷ್ಟೇ. ಕರೆಕ್ಟ್ ಆಂಗಲ್. ಕ್ಯಾಮ್ರಾ ಕೊಡಲಿ, ಕ್ಯಾಮ್ರಾ ಕೊಡಲಿ. ಸಕಾಲಾದ ಕಣ, ರಗ್ಗಡ್ ಆಗಿದೆ, ರಿಯಲಿಸ್ಟಿಕ್ ಆಗಿದೆ. ಇದೆ ಕಣ ಲೊಕೇಶನ್. ನೋಡೋ, ಈ ಟೋಟಲ್ ಏರಿಯಾ ಕವರ್ ಆಗ್ಬೇಕು. ಕ್ಯಾಮ್ರಾ ಕೈನಲ್ಲಿ ಇಟ್ಕೋ. ಕ್ಯಾಮ್ರಾ ಅಲ್ಲಿರೋದು ಯಾರಿಗೂ ಗೊತ್ತಾಗಬಾರ್ದು. ಓಕೆ, ನೋಡು, ನೀನ್ ಸೀದಾ ಅಂಗಡಿಗೆ ಹೋಗೋ. ಅವ್ನ ಯಾವ್ದೋ ಸೆಕ್ಸ್ ಬುಕ್ ಮಾತಾಡ್ತಾನೆ, ಅದನ್ನೇ ನೆಪ ಮಾಡಿ ರೋಪ್ ಹಾಕಿ ಎಳೆದು 2 ಚಚ್ಚು. ಸರ್ ಅವ್ನು ನಂಗೆ ತಿರ್ಗಿ ಹೊಡೆದ್ಬಿಟ್ರೆ ಸರ್? ಇಲ್ಲಿ ನಾನ್ ಡೈರೆಕ್ಟರ್, ನೀನ್ ಡೈರೆಕ್ಟ್ರು. ಅಲ್ಲಿ ಏನೇ ಆದ್ರೂ ನಾನು ಕಟ್ ಹೇಳೋದ್ರಾಗ ತಿರುಗಿ ನೋಡಬಾರ್ದು. ತಿರುಗಿ ನೋಡ್ರೆ ನಾನ್ ಕೈ ಕಾಲು ಮುರಿತೀನಿ. ಮಯ್ಯ ಕರ್ಕೊಂಡ ಏನ್ ಸೆಕ್ಸ್ ಬುಕ್ಸ್ ಎಲ್ಲ ಮಾಡ್ತೀಯ ಅಂತೆ? ಕೇಳಕ ಏನ ಬೆಳಗ್ಗೆನೆ ಹಂಗೋಸ್ರು ಬಿಟ್ಕೊಂಡ್ ಬರ್ತಾ ಇದೀಯಲ್ಲ, ಒಳ್ಳೆ ಸೀಮೆ ಹಸು ತರ. ಯಾರ ಹುಡುಗರು ಬಂದ್ಬಿಟ್ಟು ನಮ್ ಸೀನಣ್ಣ ಅಂಗಡಿ ಚಿನ್ನಿ ಮಾಡ್ತಾರೆ. ಏನು ನಮ್ ಏರಿಯಾಗೆ ನುಗ್ಗಿ ನಮ್ ಕೆಚ್ಚಲ್ಗೆ ಕೈ ಹಾಕ್ತಾವ್ರ? ಎತ್ರ ಲಾಂಗು. ಸೀನ ಮಂಜ ಬನ್ನು. ಒಬ್ಬರು ಬಿಡ್ಬೇಡಿ, ಸುಮ್ರ.
ಸರ್ ವಿಪರೀತ ಹೋಗ್ತಾ ಇದೆ, ಲೊಕೇಶನ್ ಚೇಂಜ್ ಮಾಡಿ ಸರ್, ಬೇರೆ ಲೊಕೇಶನ್ ಮಾಡಲ್ವಾ ಇಡಿಯಟ್? ನಾನು ಇದಕ್ಕೋಸ್ಕರ ನಾನು ಕಾಯ್ತಾ ಇದ್ದು ಪೀಕ್ ಹೋದಷ್ಟು ರಿಯಲಿಸ್ಟಿಕ್ ಆಗಿರುತ್ತೆ. ಕಮಾನ್ 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 ಕಮಾನ್. ಏಯ್ ಸೀನಾ, ಯಾರೋ ಫಸ್ಟ್ ಕಿರಿಕ್ ಮಾಡಿದ್ದು? ಇವನೇ ಗುರು. ಏಯ್ ಒಳ್ಳೆ ಹಾಲ್ ಕುಡಿಯೋ ಬಚ್ಚ ತರ ಇದೀಯಾ? ನಮ್ಮ ಏರಿಯಾಗೆ ಬಂದ್ ಕಿರಿಕ್ ಮಾಡಕ್ಕೆ ಎಷ್ಟೋ ಧೈರ್ಯ ನಿಂಗೆ? ಏಯ್ ಹೋಗ ಆ ಕಡೆ. ಗುರು ಗುರು ಇವ್ರು ನನ್ನ ತಪ್ಪಿಲ್ಲ ಗುರು, ಎಲ್ಲ ಡೈರೆಕ್ಟ್ ಹೇಳ್ದಾಗ ಮಾಡಿದೀನಿ ಗುರು. ಯಾವನ್ಲ ಅವ್ನ್ ಡೈರೆಕ್ಟ್ರು? ಕ್ಯಾಮ್ರಾ ಎಲ್ಲ ಪ್ಯಾಕ್ ಮಾಡೋ ತಿಂಡಿ. ಹಾ ದಾರಿ ಬಿಡ್ರಿ, ಏಯ್ ದಾರಿ ಬಿಡಿ. ಸರ್ ಸರ್ ನಮಸ್ಕಾರ ಸರ್, ನಾನೇ ಸರ್ ಈ ಪಿಕ್ಚರ್ ಡೈರೆಕ್ಟ್ರು. ಪಿಕ್ಚರಾ? ಸರ್ ಇದೆಲ್ಲ ನಿಜ ಅಲ್ಲ ಸರ್, ನಾಟಕ ಎಲ್ಲ ನಿಮ್ಗೋಸ್ಕರ ಮಾಡಿದ್ದು ಸರ್. ಆದ್ರೆ ನಿಮ್ಗೆ ಗೊತ್ತಿಲ್ದೇನೆ ಚೆನ್ನಾಗಿ ಆಕ್ಟ್ ಮಾಡಿದಿರಾ ಸರ್, ಸೂಪರ್ ಆಗಿ ಆಕ್ಟ್ ಮಾಡಿದಿರಾ ಸರ್. ಅಂದ್ರೆ ಈ ಪಿಕ್ಚರ್ ಅಲ್ಲಿ ನಾನು ಇದ್ದೀನ? ಹೌದು ಸರ್, ಈ ಕ್ರೇಜಿನ್ ಸಿನಿಮಾ ಹೆಂಗ್ ಓಡುತ್ತೆ ನೋಡ್ತಾ ಇರಿ ಸರ್. ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡೋದೆಲ್ಲ ನನಗ್ ಬೇಕಾಗಿರ್ಲಿಲ್ಲ ಸರ್, ಅದು ಸುಮ್ನೆ ಪ್ರಾಬ್ಲಮ್ಸ್. ಇದ್ರಲ್ಲಿ ಪ್ರಾಬ್ಲಮ್ ಏನಿದೆ ಸರ್? ಗುರುವೇ, ಇಷ್ಟ ದಿನ ನಿಮ್ ಹೆಸರಷ್ಟೇ ಗೊತ್ತಿತ್ತು, ಈಗ ನೀವ್ ಯಾರು ಅಂತ ಗೊತ್ತಾಗತ್ತೆ. ನೋಡ್ತಾರೆ, ಸಿನಿಮಾ ರಿಲೀಸ್ ದಿನ ಥಿಯೇಟರ್ ದೊಡ್ಡ ಕಟೌಟ್ ಹಾಕ್ಸ್ತೇನೆ, ಆಮೇಲೆ ಜನ ನಿಮ್ ನೋಡೋದು ಸಾಕು ನಡ್ಗೋಗ್ಬಿಡ್ತಾರೆ. ಹಂಗಂತೀಯ ಗುರು? ಡೌಟ ಬೇಡ, ಇವತ್ತಿನ ನಾ ಇಬ್ರು ಫ್ರೆಂಡ್ಸ್, ಹುಡುಗರ ಕೈ ಆ ಗುರು. ಮತ್ತೆ ಗೊತ್ತಿಲ್ದೆ ನಿಮ್ ಹುಡುಗರಿಗೆಲ್ಲ ಕುರ್ಪ್ ಹಾಕ್ಬಿಟ್ಟಲ್ಲ. ಅಯ್ಯೋ, ಒಂದ್ 2 ದಿನ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂಡ್ರೆ ಸರ್ ಹತ್ರ ಬಾ ಗುರು, ಮಾತಾಡೋಣ, ಬೇಜಾನ ಐತೆ. ಬಾರೆ ಬಾರೆ ಇಲ್ಲಿ ಏನ್ರಿ? ನೋಡೆ, ಯಾವ ಪೇಪರ್ ಮ್ಯಾಗಝಿನ್ ಅಲ್ಲಿ ನೋಡುದು ನನ್ನ ಮಗನ ವಿಚಾರನೇ. ನನಗ್ ಗೊತ್ತಿತ್ತು ರೀ, ಒಂದಲ್ಲ ಒಂದಿನ ನನ್ ಮಗ ಹೆಸರು ಮಾಡೇ ಮಾಡ್ತಾನೆ ಅಂತ. ನನಗೆ ಟೀ ಅಂಗಡಿಯವನು ಹೇಳ್ದ, ಊರಲ್ಲೆಲ್ಲ ಅವನ್ ಬಗ್ಗೆನೇ ಮಾತುಕತೆ ಅಂತೆ. ಅಪ್ಪ, ಕೆಲವು ಪೇಪರ್ ನಲ್ಲಿ ಅವ್ನ್ ಮಾಡ್ತಿರೋದನ್ನ ಬೈದು ಬರ್ದಿದ್ದಾರೆ. ಬರೀಲಿ ಬಿಡೆ, ಆ ಕೆಲವ್ರು ಇರೋದೇ ಬೈಯೋದಕ್ಕೆ. ವಿಖ್ಯಾತಿನೋ ಕುಖ್ಯಾತಿನೋ ಏನೋ ಒಂದ್ ಆಗ್ಬೇಕು. ಪೇಪರ್ ನಲ್ಲಿ ಫೋಟೋ ಬರೋದಂದ್ರೆ ಸುಮ್ನೆನಾ? ಅಮ್ಮ ಲೇ ನೋಡೆ, ಪ್ರಕಾಶ, 100 ವರ್ಷ ಆಯ್ಸು ಕಣ ನಿಂಗೆ. ನಿನ್ ವಿಷಯನೇ ಮಾತಾಡ್ತಾ ಇದ್ವಿ. ಬಾ ಬಾರೋ. ಎಷ್ಟು ದಿವಸ ಆಯ್ತು ನಿನ್ ನೋಡಿ. ಇರು, ಕಾಫಿ ಮಾಡ್ಕೊಂಡ್ ಬರ್ತೀನಿ. ಅಮ್ಮ ಏನು ಬೇಡ. ಏನಣ್ಣ ಇಷ್ಟೊಂದ್ ಸಣ್ಣ ಆಗ್ಬಿಟ್ಟಿದ್ಯಾ? ಏನು ಇಲ್ಲ ಅಪ್ಪ, ಹೊಸ ಮನೆ ನೋಡಿದ್ದೀನಿ. 2 ರೂಮು, ದೊಡ್ಡ ಹಾಲು, ಕಿಚನ್ ತುಂಬಾ ಚೆನ್ನಾಗಿದೆ. ನಿಮ್ಗೋಸ್ಕರ ಲೀಸಿಗೆ ತಗೊಂಡಿದ್ದೀನಿ. ಲೇ ಕೇಳಿದ್ಯೇನೆ, ಮನೆ ಲೀಸಿಗೆ ತಗೊಂಡಿದ್ದಾನಂತೆ. ಹೌದಾ? ಕಾಫಿ ತಗೋ. ಎಷ್ಟ್ ಕೊಟ್ಟಿಯೋ? ಎಷ್ಟೋ ಕೊಟ್ಟೆ ಬಿಡಮ್ಮ, ನೀವ್ ಚೆನ್ನಾಗಿದ್ರೆ ಸಾಕು. ನೋಡ್ರಿ, ಎಷ್ಟು ಪ್ರೀತಿ ನಮ್ಮೇಲೆ ಅವನ್ಗೆ. ಪ್ರೀತಿ ಪ್ರೇಮ ಅದೆಲ್ಲಿದ್ಯಮ್ಮ ಈ ಜಗತ್ತಿನಲ್ಲಿ?